ನಾನು ಅದಕ್ಕೆ ಹೇಳೋದು ಹೊಟ್ಟೆ ತುಂಬ ಉಣ್ಣಮ್ಮ ಉಣ್ಣಮ್ಮ ಅಂತ. ಅಲ್ಲಿ ತಲೆ ತಿರುಗಿ ಬಿದ್ದೆ. ನನ್ಗೆ ಹಂಗೆ ಬೈವಾದಂಗಾಗಿತ್ತು ಹೊಲ್ದಾಗೆ. ನೀನು ಏ ಬಿಸ್ಲಲ್ಲ, ಬಿಸ್ಲಿಗೆ ಹಂಗೆ ಆಯ್ತು ನನಗೆ. ಬಿಸ್ಲಾಗ ಹಂಗೇನಿ. ನಮ್ಮೂರಾಗೂ ನಾನು ಅಲ್ಲಿ ಹೋಗ್ತಿದ್ದಲ್ಲ, ಬಿಸ್ಲಾಗ ಕೂಲಿ ಹೋದ್ರೆ ನನಗೆ ಹಂಗೆ ಆಗ್ತಿರ್ಲಿಲ್ಲ. ಬಿಸಿಲು ಸಖತ್ತೈತಿ ಹೇಳಪ್ಪ. ಅಯ್ಯಪ್ಪ ಎಂಥ ಬಿಸ್ಲೈತಿ. ಬಿಸ್ಲಿಗೆ ಹೊತ್ಕೊನು ಅಯ್ಯಪ್ಪ ಬೋಲೋ ತಲೆ ಒಂಥರ ಇದಾದಂಗೆ ಆಗ್ಬಿಡುತ್ತೆ, ನನಗೆ ಹೊಡ್ತಾ ಬಂದಂಗೆ ಆಗುತ್ತೆ. ಮತ್ತು ಬಿಡು ಇನ್ನೇನು, ಬೇಸಿಗೆ ಒಂದು 2 ತಿಂಗಳು ಕಳಿಯ ತಕಾನೆ ನೀನೇನು ಎಲ್ಲಿಗೂ ಬರಬೇಡ. ಸುಮ್ಮನೆ ನಾನೇನೇ ಹೋಗ್ತೀನಿ. ನಾನು ಸಿಕ್ಕಂಗೆ ನಾನೇ ಹೋಗ್ತೀನಿ. ಏನು ಸಾಯವಾಗ ಏನು ಹೊತ್ಕೊಂಡು ಹೋಗಲ್ಲ. ಅವತ್ತಿಂದ ಆಗ್ಲೇಳು 10 ನಿಮಿಷದ ಜೀವನ ಮಾಡೋಣ. ಸುಮ್ಮನಿರಮ್ಮ. ನೀನು ಬಿದ್ದಿದ್ದು ನೋಡಿರಿ ನನಗೆ ಬೈವಾದಂಗಾಗಿತ್ತು. ಏನು ಬೇಡ, ನೀನು ಬಿಸ್ಲಾಗೆ ಬರಲೇಬೇಡ. ನೀನು ಊರಿಂದ ಊರಿಗೆ ಬಂದು ಸುಮ್ಮನೆ ಕುತ್ಕೊಂಡ್ರೆ ಆಗುತ್ತೆ. ಏನು ಬೇಡ ನಡಿ. ಬತ್ತೀನಿ. ಏನು ಹಂಗೆ ಒಂದ್ಸಣ ಆಗೋದು. ಹಂಗೆ ಆದಾಗ ಒಂದ್ಸಣ ನೆಳ್ಳಕ್ಕೆ ಬಂದು ಕುಕ್ಕಮದ ಒಂದ್ಸಣ ಉಲ್ಟಿಕೆ ಮದ ಮಾಡಿರಿ. ಏನು ಆಗಲ್ಲ ನನಗೆ. ಎಲ್ಲನ ಸರಿ ಹೋಗುತ್ತೆ. ಒಂದ್ಸಣ ಕುಕ್ಕಬೇಕು. ಎಲ್ಲ ಒಂದ್ಸಣ ಉಲ್ಟಿಕೆ ಬೇಕು. ಒಂದು 5 ನಿಮಿಷ ಉಲ್ಟಿಕೆ ಬಿಟ್ರೆ ಸರಿ ಆಗುತ್ತೆ. ಏನು ಆಗಲ್ಲ. ತಲ್ಸುತ್ತೆಲ್ಲ ಕಡಿಮೆ ಆಗುತ್ತೆ. ಏನು ಅನ್ಸೋದಿಲ್ಲ. ಅವಾಗ ಮಧ್ಯಾಹ್ನ ಒಂದ್ಸಣ ಬಿಸಿಲಿದ್ದಾಗ ಒಂದು ಅರ್ಧ ಗಂಟೆ ಉಲ್ಟ್ಕೊಂಡ್ರೆ ಸಾಕು. ಬೈನ ಒಂದು ಅರ್ಧ ಗಂಟೆ ಹೆಚ್ಚ ಮಾಡೋಣ. ಹಂಗಂತ ಹೇಳಿ ಪ್ರಾಣ ಕಳ್ಕೊಂಬಕ್ಕಾಗುತ್ತೆ. ಹಿಂದೆ ಒಂದು ಕತಿಯಮ್ಮ. ಸುಮ್ಮನೆ ಆಗ ಒಟ್ಟು ಮಾಡು. ಆಗಲಿಲ್ಲ ಅಂದ್ರೆ ಬಿದ್ದಿರು. ಏನೇನು ಯಾರೇನೇನು ಓದ್ಕೊಂಡು ಹೋಗಲ್ಲ. ಸಾಕು ನಮ್ಮ ಭೂಮಮ್ಮ ನೋಡ್ಕೊಂಬತ್ತಿ. ನಾನು ಅಳಿಯೋನು ನೋಡ್ಕೊಂತಾನೆ. ನಾನು ದುಡಿತೀನಿ. ಏನಾಗಬೇಕಾಗೈತಿ ಇವಾಗ ಅಂಥದ್ದು. ನೀನು ಏನು ಹಂಗೇನೆ ಇನ್ನು ಪಿಳೆ ಮದುವೆ ಮಾಡ್ಬೇಕಣಪ್ಪ. ಇನ್ನೂ ಒಂದು ಹುಡುಗಿ ಐತೆ. ಇವಳು ಹಬ್ಬೋದೇ ಆದರೆ ಬಿಡಪ್ಪ ಅನ್ಬೋದಾಗಿತ್ತು. ಆಗೈತೆ ಬಿಡು ಅನ್ಬೋದಾಗಿತ್ತು. ಆ ಹುಡುಗಿ ಮದುವೆ ಮಾಡ್ಬೇಕು. ಪಾಪ ಅವರೇ ಓದಿಸ್ತಾ ಇದ್ದಾರೆ. ಎಲ್ಲ ಅವ್ರ ಮೇಲೆ ಬಿಟ್ಟು ತೆಪ್ಪನಾದ್ರೆ ಹೆಂಗೆ ಹೇಳು. ಮದುವೆ ಮಾಡೋ ಜವಾಬ್ದಾರಿ ನಮ್ದು ಕಣಪ್ಪ. ಒಂದು ಜೊತೆ ಕಿವಿ ಕಿಕ್ಕೆ ಮೋದ ಮಾಡಿಸ್ಬೇಕಾ? ಇವಾಗ ಕಿವಿ ಸುಚ್ಚಿದ್ದೀವಿ ಇನ್ಮೇಲೆ ಅದು ತೂತಾದ್ರೆ ಮುಚ್ಬೇಕಾ? ನಾವು ಎಲ್ಲ ಮಾಡಿಸ್ಕೊಡ್ಬೇಕಣಪ್ಪ. ಕಿವಿ ಕಿಕ್ಕೆ ಮಾವು ಒಂದಿಟ್ಟು ಮಂತಾಗ ಒಂದಿಟ್ಟು ಊಟ ಹಾಕಬೇಕು. ಹೆಂಗಲ್ಲಂದ್ರೆ ಈಗ ಒಂದು ದುಡ್ಡು ಬೇಕು. ಒಂದು 2.5 ಲಕ್ಷ 3 ಲಕ್ಷ ದುಡ್ಡು ಬೇಕು. ಹೆಂಗೆ ಅವರೇ ಎಲ್ಲ ಇಕ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ರೂ 2.5 ಲಕ್ಷ 3 ಲಕ್ಷ ದುಡ್ಡು ಬೇಕು ಇವಾಗಿನ ಕಾಲದಾಗ. ಬಡವರಂತರ ಮದುವೆ ಮಾಡೋಕ್ಕೂ ಒಂದು ಜೊತೆ ಕಿವೆ ಕಿಕ್ಕೆ ಕೊಡ್ಸೋಕ್ಕಾಗಲ್ಲ. ಈಗ 50,000 ಗಟ್ಟಲೆ ಬೇಕು. ಅದಕ್ಕೇನೆ ಒಂದಿಟ್ಟು ಕುಡಿ ಕೇಳ್ರಿ ನಾವು ಮಾಡಿಸ್ಕೊಡ್ಬೋದು ಅಂತ ಪಾಠ ಬೀಳೋದಷ್ಟೇನೆ ಹುಡುಗಿಗೋಸ್ಕರ. ಹೆಂಗಾಗುತ್ತೆ ಅವತ್ತಿನ ದಿನ. ಸದ್ಯಕ್ಕೆ ಮದುವೆ ಮಾತಿ ಹಾಕಿ ಫಸ್ಟ್ ಓದ್ಲೇಳು. ಸೇನಕ್ಕೆ ಹೆಂಗೆ ಓದಿಸ್ತಾ ಐತೆ ನಮ್ಮ ಭೂಮಮ್ಮ. ಹೆಂಗೆ ಫಸ್ಟು ಓದ್ಲೇಳು. ಆಮೇಲೆ ನೋಡ್ಕೊಂಬನು ಮದುವೆ ಸುದ್ದಿ ಬ್ಯಾಡ ಇವಾಗ. ಓದ್ಲೇಳು ಫಸ್ಟು. ಓದಿ ಆಮೇಲೆ ಕೆಲಸ ತಗೊಂಡ್ಮೇಲೆ ಮದುವೆ ಸುದ್ದಿ. ನೀನು ಸುಮ್ಮನಿರು. ಏನು ಮಂತ ಕುಕ್ಕೊಂಡು ಮೇಲೆ ಬೆಳಿಬೇಕಾಗಿಲ್ಲ ನಾನೇ. ಏನಾಗಲ್ಲ ಒಂದು ಕ್ಷಣ ಹಿಂಗೆ. ಯಾತಪ್ಪ ಹಂಗೆ ಹೇಳ್ತಾ ಇದೀಯ ಅಮ್ಮಗೆ? ನಿಮ್ಮ ಅಮ್ಮ ಇವಾಲ್ದಾಗ ಸಮ್ಮತ್ ಬಿದ್ದಿದ್ಲವು. ಬಿಸ್ಲಿಗೆ ಹೊತ್ಕೊಳ್ಳೋದು ಆಗಲ್ಲ. ಅದಕ್ಕೇನೆ ಬಿಸ್ಲಾಗೆ ಬೇಡ ಕಣಮ್ಮ. ಒಂದು 2 ದಿನ ಬಿಸ್ಲು ಹೋಗತ್ತಕನ ಏನು ಕೂಲಿ ಬರಬೇಡ. ಸುಮ್ಕಿರು. ಆಮೇಲೆ ತೀರಾನ ಮಳೆಗಾಲಕ್ಕೆ ಅವಾಗ ಯಾತನ ಕಳೆ ಪಳೆ ತೆಗಿಯೋದು ಅಂತ ಬರುತ್ತಲ್ಲ. ಇವಾಗ ಒಣಗ್ಲು ಬದುಕು ಆಗಲ್ಲ ಒಟ್ಟುನು. ಅದಕ್ಕೆ ಬೋರ್ಬೇಡ ಅಂದರೆ ಇಲ್ಲ ನಾನೇನು ಮಾತಾ ಕೂತ್ಕೊಂಡು ನೀನು ಮೇಲೆ ಬೆಳೆಯೋನೆ ಅಂತೇಳಿ. ಆಗ್ದಿಲ್ಲದ್ದೇನು ಮಾಡೋಕ್ಕಾಗುತ್ತಮ್ಮ. ಬಿಸ್ಲಾಗೆ ಆಗಲ್ಲ ಪಾಪ ನಿಮ್ಮ ಅಮ್ಮಗೆ. ತಲೆ ಹೊಡ್ತು ಬಂದಂಗೆ ಆಗುತ್ತೆ. ತಲೆ ತಿರುಗಿ ಬಂದಂಗೆ ಆಗುತ್ತೆ. ಬಿಸಿಲು ಶಾನೆ ನೋಡೋ. ಬಿಸಿಲು ಇದಕ್ಕೆ ಅವಳು ಒಂಥರ ತಡ್ಕೊಂಬಕ್ಕಾಗಲ್ಲ ಅವಳಿಗೆ. ಬೇಡ ಬಿಡಮ್ಮ. ಆಗಲಿಲ್ಲ ಅಂದಮೇಲೆ ಯಾಕೆ ಹೋಗ್ತೀಯ? ಆಗಲಿಲ್ಲ ಅಂದ್ರೆ ಬೇಡ. ಈಗ ಆಗೋದಾದ್ರೆ ಮಾಡು. ಬೇಡ ಅಂತ ಹೇಳಲ್ಲ. ಆಗಲಿಲ್ವಾ ನೀನು ಹೋಗ್ಬೇಡ. ಸುಮ್ಕಿರು. ಆಮೇಲೆ ಏನೋ ಒಂದಿಷ್ಟು ಹೆಚ್ಚು ಕಮ್ಮಿ ಆದರೆ ಎಲ್ಲ ಸಮ ಹೋಗ್ಬೇಡ ನೀನು. ಚೆನ್ನಾಗಿದೆಯೇನಮ್ಮ? ಹೊಲ್ದಾಗೆ ತಲೆ ತಿರುಗಿ ಬಿದ್ದಿದ್ದಂತೆ. ಸೆನಕೈದ್ನಿ ಅಕ್ಕ. ಏನಾಗಿಲ್ಲ ಸೆನಕೈದಿನಿ. ಅಯ್ಯೋ ಒಂದಿಟ್ಟು ಯಾಕನ ತಲೆ ಸುತ್ತ ಬಂದಂಗಾತು ಅಷ್ಟೇನಿ. ತಲೆ ಒಂಥರ ಗಿರ್ರಂದಂಗಾತು. ಒಯ್ಯಿ ಕೆಣೋದಂಗಾತು. ಅದಕ್ಕೆ ಮಧ್ಯಾಹ್ನತ್ನಾಗ ಹಂಗೆ ಆದಾಗ ಒಂದು ಅರ್ಧ ಗಂಟೆ ಉಲ್ಟ್ಕೊಂಡ್ರೆ ಏನಾಗಲ್ಲ. ನಾನು ಸೀನಣ್ಣ ಇತ್ತಲ್ಲ ಏನು ಅನ್ಕೊಂಬತ್ತ ಏನೋ ಅಂತ ಉಲ್ಟ್ಕೊಂಬ್ಲಿಲ್ಲ. ತಲೆ ತಿರ್ಗ್ದ ಬಂದಾಗ ಸುಮ್ಮನೆ ಹೋಗಿ ಒಂದು ಸಣ್ಣ ಉಲ್ಟ್ಕೆ ಬಿಟ್ರೆ ನನಗೇನು ಆಗಲ್ಲ. ಒಂದಿಟ್ಟು ನನಗೆ ಸೂಕ್ಷ್ಮಿ ಕಾಣಿಸ್ಕೊಂಬತ್ತೆ. ಒಂದಿಟ್ಟು ತಲೆ ಒಂದಿಟ್ಟು ಚಕ್ರದಂಗೆ ಆದಂಗೆ ಆಗ್ಬಿಡುತ್ತೆ. ಕಣ್ಣೆಲ್ಲ ಒಂಥರ ಮುಂದ್ಸಾರೆಲ್ಲ ಮಂದು ಕಾಣ್ತಾರೆ. ಮುಂದ್ಸಾರೆಲ್ಲ 2-3 ಮುಂದ್ಸಾರಿ ಇದ್ದಂಗೆ ಕಾಣ್ತಾರೆ. ಒಂದಿಟ್ಟು ಚಕ್ರ ಆದಂಗೆ ಆಗ್ಬಿಡುತ್ತೆ. ಆವಾಗ ಹೋಗಿ ಸುಮ್ಮನೆ ಒಂದು ಸಣ್ಣ ಮನಿಕೊಂಡ್ರೆ ಏನು ಆಗಲ್ಲ ನನಗೆ. ನಾನು ಸೀಣೆ ಇರೋದಕ್ಕೋಸ್ಕರ ಏನಂಬುತ್ತೋ ಏನೋ ಅಂತೇಳಿ ಅದಕ್ಕೇನೆ ಸುಮ್ಮನೆ ಹಂಗೆ ಕೆಲಸ ಮಾಡಿದೆ. ಅದಕ್ಕೆ ಬಿದ್ದೋದೆ. ನಮ್ಮಯ್ಯಪ್ಪೇನು ಏನು ಅಂಬಲ್ಲಮ್ಮ ತಾಯಿ. ನಾನಿನ್ನ ಯಾತನ ಮಾತಾಡಿದ್ರು ಮಾತಾಡ್ತೀನಿ. ನಮ್ಮಯ್ಯಪ್ಪ ಹಂಗೆ ಮಾತಾಡೋ ಅಂತಾನಲ್ಲ. ನೀನು ಸುಮ್ಮನೆ ಎಣ ಯಾಕನ ತಲೆ ಒಂಥರ ನನಗೆ ತಿರ್ಗ್ದಂಗೆ ಆಗುತ್ತೆ ಅಂತೇಳಿ ಸುಮ್ಮನೆ ಬಂದು ಮೈಕ್ಯಮ್ಮನ ಹೇಳು. ನಮ್ಮಯ್ಯಪ್ಪೇನು ಹಂಗೇನು ಮಾತಾಡಕ್ಕೆ ಹೋಗಲ್ಲ. ಕೆಲಸದಾರನ ಮುಂದೆನೇ ಕುತ್ಕೊಂಡು ಮಾಡ್ರಿ ಅಂತೇನು ಬರ್ಲಿಕ್ಕಲ್ಲ ನಮ್ಮಯ್ಯಪ್ಪ. ನಿಜವಾಗ್ಲಮ್ಮ ಅಂಥದ್ದೆಲ್ಲ ಯಾವತ್ತೂ ಮಾಡಲ್ಲ. ಈಗ ಆಗಲಿಲ್ಲ ಅಂದ್ರೆ ಒಂದು ಚೆನ್ನಾಗಿ ಕುಕ್ಕ. ಏನಂದ್ರೆ ಹೆಚ್ಚು ಕಮ್ಮಿ ಆದರೆ ಏನು ಪಾಡು. ನನಗೆ ಹಂಗೆ ಬೈವಾದಂಗಾತು. ಅಮ್ಮಗೆ ಆಗಲ್ಲ. ಬಿಸ್ಲಾಗ ತಲೆ ನೋಯ್ತೈತೆ. ಅದಕ್ಕೆ ಹೋಗ್ಲೇಬೇಡ ಕಣಮ್ಮ ನೀನು ಅಂತ ಹೇಳ್ತಾ ಇದ್ದೀನಿ. ಅದು ಹೇಳಿರಿ ಕೇಳಲ್ಲ ನಮ್ಮ ಅಮ್ಮಯ್ಯ. ಸಾಯವಾಗ ಓದ್ಕೊಂಡು ಹೋಗ್ತೀವೇನೋ. ಯಾಕೆ ಬಿಸ್ಲಾಗ ಮಾಡೋಕೆ ಹೋಗಿ ಈಗ ಒಂದಿಟ್ಟು ಹೆಚ್ಚು ಕಮ್ಮಿ ಆದರೆ ಒಂದಿಟ್ಟು ತರಕ್ಕೆ ಹೋಗಿ ಆಮೇಲೆ ಶಾನೆ ಆಗುತ್ತೆ. ಈಗ 300 ರೂಪಾಯಿ 350 ರೂಪಾಯಿ ಕೂಲಿ ತರಕ್ಕೆ ಹೋಗಿ 1000 ರೂಪಾಯಿ 1060 ರೂಪಾಯಿ ಗಟ್ಟಲೆ ಇಕ್ಬೇಕಾಗುತ್ತೆ. ಅದಕ್ಕೇನೆ ಬೇಡ ಕಣಮ್ಮ. ಮನೆಯಾಗೆ ಇಲ್ಲಿ ಆತನ ಬದುಕು ಮಾಡ್ಕೊಂಡು ಕೈ ಹಸ್ರಕ್ಕೆ ಬೋಮಮ್ಮಗೆ ಆತನ ಎಲ್ಲನೂ ಮಾಡಿಕೊಡು ಓದ್ಕೊಂತ ಹೇಳ್ತಾ ಇದ್ದೀನಿ. ಯಾಕೆಪ್ಪ ಅಮ್ಮ ಏನಾಯ್ತು?
ತಲೆ ತಿರ್ಗಿ ಬಿದ್ದಿದ್ಲು ಅಲ್ದಾಗೆ ನನ್ಗೆ ಹಂಗೆ ಬೈವದಂಗಾಗಿತ್ತು ಹೋಗತ್ತ ಹೆಂಗನ ಸೀನಣೆ ಬೇರೆ ಇತ್ತು ಆ ಮಣ್ಣೆಗೂ ಒಂಥರ ಬೈವದಂಗಾತು ಯಾಕಪ್ಪ ಅಂತ ಗೋವಿಂದಣೆ ಬೇರೆ ಇತ್ತು ಗೋವಿಂದಣ್ಣು ನೀರು ಹಾಕ್ತು ಹಿಂಗೇನೆ ನಾನು ಎಬ್ರಿಸಿವಿ ನಿಡ್ಸೋಕೆ ಸವಿ ಮತ್ತೆ ನೀರು ಹಾಕಿವಿ ಎದ್ಲು ಅವಾಗ ನಾನು ಅದಕ್ಕೆ ಹೇಳಿದ್ದೀನಿ ಏನೋ ನಂಗೆ ಆದ್ರೆ ಸುಮ್ಮನೆ ಮನಿಕೆ ಬಿಡಮ್ಮ ನೀನು ಒಂದು ಚೆಣನ ಅಂತ ಅಣ್ಣ ಇತ್ತಲ್ಲ ಸೀನಣ್ಣೆ ಅದಕ್ಕೆ ಹೇಳು ಸುಮ್ಮನೆ ಮನಿಕೊಂಡಿಲ್ಲ ತಲೆ ತಿರ್ಗಿ ಬಿದ್ದಿದ್ಲು ನಿಮ್ಮಮ್ಮಯ್ಯ. ಯಪ್ಪ ಯಮ್ಮ ನಾನು ಅದಕ್ಕೆ ಬೇಡ ಕಣಮ್ಮ ಬಿಸಿಲು ಹೋಗ್ಬೇಡ ಅಂತ ಬಡ್ಕೊಂಡೆ ಇವತ್ತು ಒಂದಿನ ಬಿಡಮ್ಮ ಅಂತ ಹೇಳಿರ್ ಕೇಳಲಿಲ್ಲ. ಅಯ್ಯೋ ಊರಿಂದ ಊರಿಗೆ ಬಂದು ಸುಮ್ಮ ಕುಕ್ಕಮಕ್ಕಾಗುತ್ತೆ. ಅಯ್ಯೋ ಇನ್ನು ಎಷ್ಟು ಐತೆ ಮನೆಯ ಮೇಲೆ ಯೋಟಿರುತ್ತೆ. ಇಲ್ಲಮ್ಮ ತಾಯಿ ನಮಗೆ ಮಾಡ್ದಾರ್ಗೆ ಕುಕ್ಕಮಕ್ಕಾಗಲ್ಲ, ನಾನು ಹೋಗ್ತೀನಿ. ಸುಮ್ಮನೆ ಏನು ಕೂಲಿ ಹೋಗಲಿಲ್ಲ ಅಂದರೆ ನಡಿಯಲ್ ಕಣಮ್ಮ, ಹೋಗ್ಬೇಕು ಕೂಲಿ ಹೋಗ್ಬೇಕು, ಕೂಲಿ ಮಾಡಿ ಉಣ್ಬೇಕು ಯಾವುದೇ ಆಗ್ಲೇಳು. ಮಾಡಿದ್ಯಲ್ಲ ಈಸ್ತಿ ನಾನು ಏನು ನೀನು ಹಂಗೇನೆ ಬಿಡು ಇವಾಗ ನೀನೇನು ಕೂಲಿ ಹೋಗೋಣ ಬೇಡ ಅಂದಿಲ್ಲ. ನಾನು ಏನು ಹೇಳೋದು ಈ ಬೇಸಿ ಮುಗಿಯೋ ತಕ್ಕ ಒಂದು 2 ದಿನ ಎಲ್ಗೂ ಹೋಗ್ಬೇಡ. ಇವಾಗ ಏನಿದ್ರು ನೀನು ಮನೆಗಳದ್ದು ಮಾಡ್ಕೊಂಡಿರು. ಆಮೇಲೆ ತಿರ ಕಡಲೆ ಗಿಡ ಬಿತ್ತೋದು, ಕಡಲೆ ಗಿಡದ ಕಾಳಿ ತೆಗಿಯೋದು, ಕಡಲೆ ಕಾಯಿ ಬಿಡಿಸೋದು ಇಂಥವು ಯಾವಾಗ ಬದುಕಿರ್ತಾವಲ್ಲ, ಹತ್ತಿ ಬಿಡಿಸೋದು, ಹೊಸಕಾಯಿ ಬಿಡಿಸೋದು ಅಂಥವು ಇರ್ತಾವಲ್ಲ, ಆವಾಗ ಬೇಕಾದ್ರೆ ಹೋಗಿ ಬಂತೆ ಅಂತ ಹೇಳ್ತಿರೋದು. ಇವಾಗ ಏನು ಮಾಡೋದು ಬದುಕಿಗೆ ಏನು ಬೇಡ ಕಣಮ್ಮ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಹೇಳಿ ಒಂದಿಟ್ಟು ಅರ್ಥ ಮಾಡ್ಕೊಂಬತ್ತು ಕಲಿ ಅಷ್ಟೇ ಕಣಮ್ಮ. ಹೋಗ್ಬಿಡ ಬಿಡು, ನಾನು ಹೇಳ್ತಾ ಇದ್ದೀನಲ್ಲ. ಇವಾಗಿನ್ನೇನು ಹಬ್ಬ ಬಂತಲ್ಲ, ಅದಕ್ಕೆ ಮನೆಗಿನ ತೊಳೆಯೋದು ಎಲ್ಲನ ಹಪ್ಪಳ ಸಂಡಿಗೆ ಏನಾದರೂ ಮಾಡೋದು, ಮನೆಯಾಗ ಏನಾರ ಬದುಕಿದ್ರೆ ಮಾಡ್ಕೆ ಸರಿನಿ. ಏನು ಹೋಗಕ್ಕೆ ಹೋಗ್ಬೇಡ, ನಾನು ಹೇಳ್ತೀನಿ. ಆಗಲ್ಲ ಕಣಮ್ಮ ಅಂತ. ಅದಕ್ಕೇನೆ ದಿನ ತಲೆನೋಯ್ತೈತೆ ಅಂತೇಳಿ ಸುಮ್ಮನೆ ಮನೆ ಕಂಡಿರ್ತೀಯ. ನನಗೆ ಕೂಕೊಂಡಿರೋಕೆ ಆಗಲ್ಲ ಕಣಮ್ಮ. ಮಾಡಬೇಕು ಅಮ್ಮಂಗಾಗುತ್ತೆ. ನಾನೆಲ್ಲ ಮಾಡ್ತೀನಿ ಸುಮ್ಮನೆ. ಹಪ್ಪಳ ಸಂಡಿಗೆ ಎಲ್ಲ ಎದ್ದೆಸ್ಕೆಲ್ಲ ಕೊಲಿ ಹೋಗತಿ ಮಾಡಿ ಹೋಗ್ತೀನಿ ಸುಮ್ಕಿರ್. ನಾನೆಲ್ಲ ನಾಳೆ ಮಾಡುಂದಾಗೆ ಕೊಲಿ ಮಾಡಿರೋರಿಗೆ ಕುಕ್ಕಮ್ಮಕ್ಕಾಗಲ್ಲ. ಅಯ್ಯೋ ಒಂದೇನು ಕುಕ್ಕೊಂಡ್ರು ಗೊತ್ತಲ್ಲಪ್ಪ ಅಮ್ಮಂಗಾಗುತ್ತೆ. ಏನು ಮಾಡೋಕ್ಕಾಗುತ್ತಮ್ಮ, ಆಗಿಲ್ಲದೀಗ ನಿನ್ಗೆ ಹಂಗೆ ಆಗಲಿಲ್ಲ. ಒಂದು ಅರ್ಧ ಗಂಟೆ ಮನಿಕೆ ನಾನು ಏನು ತಲೆ ಕೆಡಿಸಮಲ್ಲ. ನಾನು ಏನೇ ಅದಕ್ಕೂ ಹೇಳಲ್ಲ ಕಣಮ್ಮ. 1 ಗಂಟೆ ಮನಿಕೆ, 1 ಗಂಟೆಗೆ ಉಂಬಕ್ಕೆ ಬರ್ತೀರ, 1 ಗಂಟೆಗೆ 2 ಗಂಟೆ ತಕ್ಕ ಮನಿಕೆ ಅಲ್ರಿ. ಒಂದು ಅರ್ಧ ಗಂಟೆ ಉಮ್ತೀಯ, 1:30 ತಕ್ಕನ ಇನ್ನೊಂದು ಅರ್ಧ ಗಂಟೆ ಮನಿಕೆ ಬೇಡ ಅಂಬಾಲ್. 1 ಗಂಟೆ ಸುಧಾರಿಸಿ ಹೇಳ್ರಿ. ಏನು ನೀನು ಎದೆ ಮೇಕೆ ಕೂಕೊಂಡ್ರೆ ಆಗುತ್ತೆ. ಬದುಕು ಮಾಡೋರನ್ನ ಮಾಡ್ರಿ ಅಂತ ಬರ್ಲಿಕ್ಕಿರ ಆಗಲ್ಲ. ನಾವೇನಂತವೆಲ್ಲ ತಲೆ ಕೆಡಿಸಮಲ್ಲ. ಅದು ಅದ್ರ ಸಾಲ ಆತೇನಮ್ಮ. ಎಲ್ಲ ಎದ್ದಾಗ ಹಿಡ್ಕೊಂಡಿದ್ರಲ್ಲ, ಅದು ಆ ಕಡೆಗಳದ್ದೆಲ್ಲ ಆತಿ. ಆ ಕಡೆದೆಲ್ಲ ಆತಮ್ಮ, ಆ ಕಡೆದೆಲ್ಲ ಆತು. ಈ ಕಡೆದಿತ್ತು ಅದಕ್ಕೇನೆ ಅಳಿಕೆ ಹೂವಿನ ಗಿಡಕ್ಕೆ ಔಷಧ ಹೊಡೀರಿ ಅಂತ ಹೇಳ್ತಪ್ಪ ಸೀನಣ್ಣಯ್ಯ. ಹೊಡಿರಪ್ಪ, ಒಂದಿಟ್ಟು ಹೊಡಿಬೇಕು. ಅವಕ್ಕೆ ಔಷಧ ಎಲ್ಲನ ಚಿಗ್ರೇವೀಗ ಎಲ್ಲ ಕಟ್ ಮಾಡಿ ಹಾಕಿತ್ತಲ್ಲ, ಈಗ ಚಿಗ್ರೇವೆ. ಇನ್ನು ಔಷಧ ಹೊಡೆದ್ರೆ ಚೆನ್ನಾಗಿ ಆಗ್ತಾವೆ ಗಿಡ. ಎಲ್ಲ ಒಟ್ಟಿಗೆ ತಾಂಬ್ತಾರೆ. ನಾವೇನೇನು ಬಿಡಿಸೋದಿಲ್ಲ, ಕಟ್ಟೋದಿಲ್ಲ, ಏನಿಲ್ಲ, ಎಲ್ಲ ಒಟ್ಟಿಗೆ ತಾಂಬ್ತಾರೆ. ನಾನು ಹೋದ ವರ್ಷ ಕೊಟ್ಟಿದ್ನಲ್ಲ, ಅವರೇ ತಗೊಂತಾರೆ ಈ ವರ್ಷ. ನಾನು ಅಮ್ಮ ಬಿಡಮ್ಮ ಏನೂ. ಮತ್ತೆ ಏನು ಹೋಗ್ಬಿಡ ಕಣಮ್ಮ. ನೋಡಿ ಹೇಳಿರ್ತೀನಿ, ಹೋದೆ ಅಂದರೆ ಸುಮ್ಮನೆ ಹಬ್ಬ ಆಗತ್ತಕ್ಕ ನಾವು ಹೋಗ್ಬಿಡ, ಬಿಸಿಲು ಜಾಸ್ತಿ. ಏನು ಹೋಗ್ಬೇಡ ನೋಡಿ ಹೇಳಿರ್ತೀನಿ. ಇವಮ್ಮಣಿದೊಂದು ಕಾಣ ಹೋಗ್ಬೇಡ ಅಂತಂದ್ರೆ ಹೆಂಗಾಗುತ್ತಮ್ಮ ನೀನು. ಹೋಗ್ಲೇಬೇಕು. ಕುಕ್ಕೊಂಡಿರಕ್ಕ ಸುಮ್ಕಿರತ್ತೆ. ನನಗೇನಾಗಲ್ಲ, ಇವಾಗ ಹೋಗ್ತೀನಿ. ಹಿರಣ ಇದ್ರೆ ಏನೋ ಅನ್ಕಮಲ್ಲ ಅಂತ ಹೇಳ್ತೈತಲ್ಲ. ನಾನೆಲ್ಲ ಮಾಡ್ತೀನಿ ಸುಮ್ಮನೆ. ಬೇರೆಯವ್ರಿಗೆ ಕರೆದ್ರೆ ಬೇರೆಯವ್ರಿಗೂ ಹೋಗ್ತೀನಿ, ಎಲ್ಲ ಮಾಡ್ಕೊಂಬದು ಗೊತ್ತೈತಿ. ಮಾಡಿ ಉಂಡವ್ರಿಗೆ ಅಲೆ ಕುಕ್ಕಮ್ಮಕ್ಕಾಗಲ್ಲ. ನಮ್ಮಪ್ಪ ನಮ್ಮಮ್ಮ ಕೂಲಿ ಮಾಡಿರೋರು, ಅವ್ರಿಗೆ ಅಲೆ ಕುಕ್ಕಮ್ಮಕ್ಕಾಗಲ್ಲ. ನಮ್ಮಮ್ಮ ನೋಡಿ ತಲೆ ತಿರುಗಿ ಬಿದ್ದಿತ್ತಂತೆ, ಬಿಸಿಲು ಜಾಸ್ತಿ ಅಲ್ಲ. ನಮಗೆ ಮನೆಯಾಗಿರೋರ್ಗೆ ಇವಾಗ ಬಿಸಿಲು ದಗೆ ಅನಿಸುತ್ತೆ. ಕೂಲಿ ಮಾಡೋರು ಹೆಂಗೆ ಮಾಡ್ಬೋದು? ನೀವೇ ಯೋಚನೆ ಮಾಡಿರಿ. ಅದಕ್ಕೆ ನಮ್ಮಮ್ಮ ಬಿಸಿಲಿಗೆ ಸ್ವಲ್ಪ ತಲೆ ಸುತ್ತು ಬಂದು ಸಮ್ಮತಿ ಬಿದ್ದಿತ್ತಂತೆ. ಅದಕ್ಕೆ ನಾನು ಬೇಡ ಬಿಡು ಅಂತ ಹೇಳಿದ್ರು ಕೇಳಲ್ಲ. ಯಾಕಂದರೆ ಮಾಡಿ ಊಟ ಮಾಡ್ದಾರ ಅವ್ರು ಆಲೇನೆ. ಯಾರೇ ಆಗಲಿ ಮಾಡಿ ಉಣ್ಬೇಕು ಅಂತಾರಲ್ಲ, ಹಂಗೆ ಮಾಡಿರೋರಿಗೆ ಕುಕ್ಕಮ್ಮಕ್ಕೆ ಸರ್ ಬರಲ್ಲ, ಕುಕ್ಕಂಡಿರೋರಿಗೆ ಮಾಡೋಕ್ಕೆ ಸರ್ ಬರಲ್ಲ ಕೆಲಸನ. ಅದಕ್ಕಾಗಿನ ನಮ್ಮಪ್ಪ ನಮ್ಮಮ್ಮಯ್ಯ ಕೆಲಸ ಮಾಡಿ ಕಷ್ಟಪಟ್ಟು ಶ್ರಮಪಟ್ಟು ದುಡ್ದು ತಿಂದವ್ರು ನಮ್ಮಪ್ಪ ನಮ್ಮಯ್ಯ ಇವತ್ತು. ಅದಕ್ಕೆ ಬಿಡಮ್ಮ ಅಂತ ಹೇಳಿದ್ರು ಕೇಳ್ತಿಲ್ಲ ನಮ್ಮಮ್ಮಯ್ಯ. ನೋಡ್ತಾ ಇರಿ, ಏನಾನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.